ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಅಧ್ಯಾತ್ಮ ಮತ್ತು ಹಣ. ಸೊ ಈ ಒಂದು ಸಬ್ಜೆಕ್ಟ್ ಅನ್ನೋದೇನಿದೆ, ಬಹಳಷ್ಟು ಜನರಿಗೆ ಇವತ್ತಿಗೂ ಕೂಡ ಯಾರು ಸ್ಪಿರಿಚುವಲ್ ಇರ್ತಾರೆ ಅಂಥವರಿಗೆ ಈ ಮಟೀರಿಯಲ್ ವರ್ಲ್ಡ್ನ ಬಗ್ಗೆ ಅಷ್ಟು ಇನ್ಕ್ಲಿನೇಷನ್ ಇರಬಾರ್ದು ಅನ್ನುವಂತಹ ಒಂದು ಪರ್ಸೆಪ್ಷನ್ ಇದೆ. ಅದನ್ನೇ ನಾರ್ಮ್ ಅಂತ ನಾವು ಅನ್ಕೊಂಡು ಬರ್ತಾ ಇದ್ದೀವಿ. ಜೊತೆಗೆ ಕೆಲವೊಂದಷ್ಟು ಆಧ್ಯಾತ್ಮಿಕ ಕೇಂದ್ರ ಅಂತ ಏನ್ ಕರೆಸ್ಕೊಂಡಿರುತ್ತೆ ನಮ್ಮ ದೇಶವೂ ಸೇರಿದ ಹಾಗೆ ಅಕ್ರಾಸ್ ದ ವರ್ಲ್ಡ್, ಅದರಲ್ಲಿ ನಡೆಯುವಂತ ಕೆಲವೊಂದಷ್ಟು ಪದ್ಧತಿ ಅನ್ನುವಂಥದ್ದು ಅಥವಾ ಅಲ್ಲಿನ ಆಚಾರ ವಿಚಾರ ಅನ್ನುವಂಥದ್ದನ್ನ ನೋಡಿದಾಗ ಆಧ್ಯಾತ್ಮ ಅನ್ನೋದನ್ನ ಇವರು ಪ್ರೀಚ್ ಮಾಡ್ತಾ ಹಣ ಮಾಡ್ತಿದ್ದಾರಾ, ಇದು ಸರಿನಾ ಅನ್ನುವಂತಹ ಪ್ರಶ್ನೆ ನನಗೂ ಇತ್ತು, ಡೆಫಿನೆಟ್ಲಿ ನಿಮಗೂ ಇರುತ್ತೆ. ಹಾಗೆ ಈ ಆಧ್ಯಾತ್ಮವನ್ನ ಯಾರು ಪ್ರೀಚ್ ಮಾಡ್ತಾರೆ ಅಂದ್ರೆ ಅವರ ಪ್ಯಾಷನ್ ಅನ್ನೋದು ಪ್ರೊಫೆಷನ್ ಆಗಿ ಕನ್ವರ್ಟ್ ಮಾಡ್ಕೊಂಡಿರ್ತಾರೆ. ಅಂಥವರು ಕೆಲವು ಸರ್ತಿ ಈ ಆಧ್ಯಾತ್ಮಕ್ಕೆ ವಿರುದ್ಧವಾಗಿರುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಡೋದು ಅಥವಾ ಅವ್ರಿರೋದೊಂದು ಅವ್ರು ಹೇಳ್ತಾ ಇರೋದೊಂದು ಅನ್ನುವಂತಹ ಕೆಲವೊಂದಷ್ಟು ಹಿಪೋಕ್ರೆಸಿ ಅನ್ನೋದು ಸರ್ಫೇಸ್ ಆಗ್ತಾ ಹೋಗುತ್ತೆ. ರೀಸೆಂಟ್ ಆಗಿ ಆಗಿದೆಯೇನಪ್ಪಾ ಅಂತಂದ್ರೆ ಜಯ ಕಿಶೋರಿ ಅವರ ಒಂದು ವೆರಿ ಕಾಸ್ಟ್ಲಿ ಬ್ಯಾಗ್ ಕ್ರಿಶ್ಚಿಯನ್ ಡಿಯೋರ್ಗೆ ಸಂಬಂಧಪಟ್ಟಿದ್ದು. ಸೊ ಅದರದ್ದೇನು ಕಾಂಟ್ರವರ್ಸಿ ಆಯ್ತು, ಅವ್ರನ್ನ ಹಿಪೋಕ್ರಿಟ್ ಅಂತ ಕರೆದ್ರು. ಅದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ನ್ಯೂಸ್ ಸೆನ್ಸ್ ವಿತ್ ಸೌಮ್ಯ ಕೃಷ್ಣ ಹೆಗಡೆ ಅನ್ನುವಂತಹ ಇನ್ನೊಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಡೀಟೇಲ್ ಆಗಿ ಮಾತಾಡಿದ್ದೀನಿ. ಜೊತೆಗೆ ಇವತ್ತು ಸನಾತನ ಕಥನದ ಈ ಎಪಿಸೋಡ್ ನಲ್ಲಿ ಅಧ್ಯಾತ್ಮ ಅಂತಂದ್ರೆ ಏನು, ಆಧ್ಯಾತ್ಮಕ್ಕೂ ಈ ಲೌಕಿಕ ಜಗತ್ತಿಗೂ ಏನು ಸಂಬಂಧ, ಈ ಸಂಬಂಧ ನಮಗೆ ಪರಮಾತ್ಮನ ಕಡೆ ಕರ್ಕೊಂಡು ಹೋಗಬಹುದಾ ಅಥವಾ ನಮ್ಮ ಆತ್ಮವನ್ನ ಇನ್ನೂ ಕೂಡ ಡಿಮೀನ್ ಮಾಡಬಹುದಾ, ಅಂದ್ರೆ ಡಿಗ್ರೇಡ್ ಮಾಡಬಹುದಾ, ಈ ಆಧ್ಯಾತ್ಮ ಹಾಗೂ ಹಣ ಅನ್ನುವಂಥದ್ದು ಇಂಟರ್ ಕನೆಕ್ಟೆಡ್ ಅಥವಾ ಇಸ್ ಇಟ್ ವರ್ಸಸ್, ಅಂದ್ರೆ ಆಧ್ಯಾತ್ಮ ಒಂದು ದಿಕ್ಕು, ಹಣ ಅನ್ನೋದು ಮಟೀರಿಯಲ್ ವರ್ಲ್ಡ್ ಅನ್ನೋದು ಇನ್ನೊಂದು ದಿಕ್ಕು. ಅಂದ್ರೆ ಏನೇನು ಕಾಂಟ್ರವರ್ಸಿ ಅನ್ನುವಂಥದ್ದಿದೆ, ಏನೇನು ಪ್ಯಾರಾಡಾಕ್ಸ್ ಅನ್ನೋದಿದೆ, ಏನೇನು ಕಾಂಟ್ರಾಸ್ಟ್ ಅನ್ನೋದಿದೆ, ಹಾಗೆ ಯಾವ ರೀತಿ ಅದನ್ನ ರಿಸೀವ್ ಮಾಡ್ಕೊಳ್ಬಹುದು ಅನ್ನೋದನ್ನ ಜೀವನದ ಈ ಒಂದು ಹಂತದಲ್ಲಿ ನಾನು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡುವಂತ ಒಂದು ಆನೆಸ್ಟ್ ಪ್ರಯತ್ನ. ಅಧ್ಯಾತ್ಮ ಏನು ಹಾಗಂದ್ರೆ, ಬಹಳಷ್ಟು ಜನರಿಗೆ ಈ ಅಧ್ಯಾತ್ಮ ಅನ್ನೋದ್ರ ನರೇಶನ್ನೇ ಏನಿದೆ ಅಂತಂದ್ರೆ, ಈ ಭೂಮಿ ಮೇಲೆ ಇರುವಂತಹ ಯಾವುದೇ ವಸ್ತುವಿನ ಮೇಲೆ ಮೋಹ ಇರಬಾರ್ದು, ಆಸೆ ಇರಬಾರ್ದು, ಅದ್ರ ಬಗ್ಗೆ ನಾನು ಆಲೋಚನೆ ಕೂಡ ಮಾಡಬಾರ್ದು. ಅಂದ್ರೆ ಮನಸ್ಸಿನ ಸ್ಥಿತಿ ಹೇಗಿರ್ಬೇಕು ಅಂತಂದ್ರೆ, ಇದೆಲ್ಲವೂ ನಶ್ವರ, ಇದೆಲ್ಲವೂ ಮಾಯೆ, ನಾನು ಯಾವುದಕ್ಕೂ ಸೇರ್ದವಳಲ್ಲ, ನಂಗಿದ್ಯಾವುದು ಬೇಡ, ಇದೇ ಆಧ್ಯಾತ್ಮ. ಇದು ಬಹಳಷ್ಟು ಜನರ ನರೇಷನ್, ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಆಲ್ಸೋ ಪ್ರಾಕ್ಟೀಸ್. ಬಟ್ ನನ್ನ ಪ್ರಕಾರ ಅಧ್ಯಾತ್ಮ ಅನ್ನೋದನ್ನ ತುಂಬಾ ಸಿಂಪ್ಲೆಸ್ಟ್ ವರ್ಷನ್ ಅಲ್ಲಿ ಪ್ರಾಕ್ಟೀಸ್ ಮಾಡುವ ರೀತಿಯಲ್ಲಿ ನಾನು ಅರ್ಥ ಮಾಡ್ಕೊಂಡಿರೋದು, ನನಗೆ ಹಾಗೂ ಆ ದೇವರಿನ ನಡುವೆ ಅಂದ್ರೆ ಪರಮಾತ್ಮ ಹಾಗೂ ಆತ್ಮನ ನಡುವೆ ಇರುವಂತಹ ಡಿಸ್ಟೆನ್ಸ್ ಅನ್ನ ಯಾವ ಒಂದು ಸಾಧನ ಕಡಿಮೆ ಮಾಡ್ತಾ ಬರುತ್ತೆ ಅದೇ ಅಧ್ಯಾತ್ಮ. ದಿಸ್ ಈಸ್ ಸ್ಪಿರಿಚುವಾಲಿಟಿ ಫಾರ್ ಮೀ. ಬಹಳಷ್ಟು ಜನರಿಗೆ ಒಂದು ಶೋಕ್ ಇದೆ ಆಯ್ತಾ, ಐ ಆಮ್ ವೆರಿ ಸ್ಪಿರಿಚುವಲ್ ಬಟ್ ಐ ಡೋಂಟ್ ಬಿಲೀವ್ ಇನ್ ಪ್ರಾಕ್ಟೀಸಸ್, ರಿಚುವಲ್ಸ್ ಅನ್ನ ಮಾಡೋದಿಲ್ಲ. ಈ ಮಾತನ್ನ ನಾನು ಕೂಡ ಕೆಲವು ವರ್ಷದ ಹಿಂದೆ ಆಡಿದ್ದೆ. ಬಟ್ ನೌ ಐ ಅಂಡರ್ಸ್ಟ್ಯಾಂಡ್ ವೈ ದೆರ್ ಆರ್ ಅ ಸೆಟ್ ಆಫ್ ರಿಚುವಲ್ಸ್ ಟು ಅಟೇನ್ ಸ್ಪಿರಿಚುವಾಲಿಟಿ. ಸ್ಪಿರಿಚುವಾಲಿಟಿ ಅಂತಂದ್ರೆ ಅದರಲ್ಲಿ ರಿಚುವಲ್ಸ್ ಇದೆ ಅಂತಾನೆ ಅರ್ಥ. ನಮ್ಮ ಪೂರ್ವಜರು ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ಆ ಎಕ್ಸ್ಪೆರಿಮೆಂಟ್ ನ ಎಂಡ್ ರಿಸಲ್ಟ್ ಏನಿರುತ್ತೆ ಅನ್ನೋದನ್ನ ಕಂಡುಕೊಂಡ ಮೇಲೆ, ಆ ಬ್ರಹ್ಮಜ್ಞಾನ ಅನ್ನೋದು ಏನೋದನ್ನ ರಿಯಲೈಸ್ ಮಾಡಾದ್ಮೇಲೆ ಅಲ್ಲಿಗೆ ಹೋಗಿ ರೀಚ್ ಆಗಕ್ಕೆ ಏನ್ ಮಾರ್ಗ ಇದೆ, ಏನೇನ್ ಟೂಲ್ ಬೇಕಾಗುತ್ತೆ, ಯಾವ ಫ್ರೇಮ್ ವರ್ಕ್ ಅಲ್ಲಿ ಹೋದ್ರೆ ಅದು ಸಿದ್ಧಿಸಬಹುದು ಅನ್ನೋದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ಸಕ್ಸೀಡ್ ಆಗಿದ್ದಕ್ಕೆ ರಿಚುವಲ್ಸ್ ಅನ್ನ ಮಾಡಿರೋದು. ಅದಕ್ಕೋಸ್ಕರ ರಿಚುವಲ್ಸ್ is equal to spirituality. That doesn't mean rituals ಇದ್ರೆ ಮಾತ್ರ ಸ್ಪಿರಿಚುವಾಲಿಟಿ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ನಾನು ಹೇಳ್ದೆ ಅಲ್ಲ, ಸಿಂಪ್ಲೆಸ್ಟ್ ನರೇಷನ್, ಸಿಂಪ್ಲೆಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಸಿಂಪ್ಲೆಸ್ಟ್ ಪ್ರಾಕ್ಟಿಕಲ್ ಅಪ್ರೋಚ್, ಆತ್ಮ ಹಾಗೂ ಪರಮಾತ್ಮನ ನಡುವೆ ಇರುವಂತಹ ಡಿಸ್ಟೆನ್ಸ್ ಅನ್ನ ಕಡಿಮೆ ಮಾಡುವಂತಹ ಪ್ರತಿಯೊಂದು ಮಾರ್ಗ ಅಧ್ಯಾತ್ಮ. ಈ ಅಧ್ಯಾತ್ಮದಲ್ಲಿ ಸನ್ಯಾಸಿ ಆಗ್ಬಿಡ್ಬೇಕು, ಇರುವುದೆಲ್ಲ ಬಿಟ್ಟೋಗ್ಬಿಡ್ಬೇಕು, ಈ ಸಂಸಾರಕ್ಕೂ ನಂಗೂ ಸಂಬಂಧನೇ ಇಲ್ಲ, ನಾನ್ ಮಾತ್ರ ಶ್ರೇಷ್ಠ ಅನ್ನುವಂಥದ್ದು ಕೆಲವೊಂದಷ್ಟು ಜನರಿಗೆ ಇವತ್ತಿಗೂ ಯಾರ್ಯಾರು ತಮ್ಮ ಆಧ್ಯಾತ್ಮಿಕ ಕೇಂದ್ರ ಅಂತ ಇಟ್ಕೊಂಡಿರ್ತಾರೆ ಅಂದ್ರೆ, ನಾನ್ ಹೇಳೋದೇ ಸರಿ, ನಾನ್ ಮಾಡ್ತಾ ಇರೋದೇ ಸರಿ, ನನಗ್ ಗೊತ್ತಿರೋದೇ ಜ್ಞಾನ, ಬಾಕಿ ಯಾರ್ಯಾರು ಏನೇನೆಲ್ಲ ಮಾಡ್ತಿದಾರಲ್ಲ ಅವ್ರ ಜೀವನದಲ್ಲಿ. ಫಾರ್ ಎಕ್ಸಾಂಪಲ್, ಇವಾಗ ನಂದೊಂದು ಸಾತ್ವಿಕ್ ವೇ ಆಫ್ ಲೈಫ್ ಸ್ಟೈಲ್ ಇರುತ್ತೆ ತಿಳ್ಕೊಳ್ಳಿ. ನಾನು ಪಬ್ಗೆ ಹೋಗಲ್ಲ, ಎಣ್ಣೆ ಹೊಡಿಯಲ್ಲ, ಡ್ರಗ್ಸ್ ಹೊಡಿಯಲ್ಲ, ನನಗೆ ಇವತ್ತಿನ ಸೋ ಕಾಲ್ಡ್ ನಾರ್ಮ್ ಅಂತ ಏನಿರುತ್ತೆ
ಏನು ಒನ್ ನೈಟ್ ಸ್ಟ್ಯಾಂಡ್ ಅಂತೆ, ಮಲ್ಟಿಪಲ್ ರಿಲೇಶನ್ಶಿಪ್ಸ್ ಅಂತೆ, ಫ್ಲಿಂಗ್ ಅಂತೆ, ಸಿಚುವೇಶನ್ಶಿಪ್ ಅಂತೆ. ಇದ್ಯಾವುದು ಕೂಡ ಐ ಡೋಂಟ್ ಲೈಕ್ ಇಟ್. ಬಟ್ ಅದನ್ನ ಯಾರ್ಯಾರು ಮಾಡ್ತಾರೋ ಅವರೆಲ್ಲರೂ ಮನುಷ್ಯರೇ ಅಲ್ಲ, ಅವರೆಲ್ಲರೂ ನಿಕೃಷ್ಟರು, ಅವ್ರು ಯಾರಿಗೂ ಒಳ್ಳೇದಾಗಲ್ಲ, ಎಲ್ಲರೂ ಸರ್ವನಾಶ ಆಗಿ ಹೋಗ್ತಾರೆ ಅನ್ನುವಂತಹ ಮನಸ್ಥಿತಿ ನನ್ನ ಒಳಗಡೆ ಇತ್ತು ಅಂತಂದ್ರೆ ನಾನು ಆಧ್ಯಾತ್ಮದ ಅವನ್ನ ಕೂಡ ರೀಚ್ ಆಗಕ್ ಸಾಧ್ಯ ಇಲ್ಲ. ಆಧ್ಯಾತ್ಮ ಅಂತಂದ್ರೆ ನನ್ನ ಪ್ರಕಾರ ನೀವೇನ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತೀರಾ ಆತ್ಮ ಅನ್ನೋದನ್ನ, ಅದನ್ನ ಎಷ್ಟು ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ ತಿಳ್ಕೊಳ್ಬಹುದು ಅನ್ನುವಂತಹ ಆನೆಸ್ಟ್ ಪ್ರಯತ್ನ, ಜೊತೆಗೆ ಅದು ನನ್ನ ಪ್ರಯತ್ನ ಆಗಿದ್ದ ತಕ್ಷಣ ಪ್ರತಿಯೊಬ್ಬರೂ ಕೂಡ ಅದೇ ರೀತಿಯಲ್ಲಿ ಇರಬೇಕು, ನಾನ್ ಅಂದುಕೊಂಡ ರೀತಿಯಲ್ಲಿ ಬದುಕು ನಡಬೇಕು ಅಂತ ಅನ್ಕೊಳ್ಳೋದು ಇದು ಆಧ್ಯಾತ್ಮ ಅಲ್ಲ. ಯಾವಾಗ ಅವರಿಗೆ ಆ ಮನಸ್ಥಿತಿ ಉಂಟಾಗುತ್ತೆ ಆನ್ ದೇರ್ ಓನ್, ಲೆಟ್ ದೆಮ್ ಬಿ. ಅಲ್ಲಿವರೆಗೂ ಅವರ ಕಾರ್ಮಿಕ್ ಬಾಂಡ್ ಅಲ್ಲಿ ನಾನು ಇನ್ವಾಲ್ವ್ ಆಗಿ ನಿಮ್ ಜೀವನ ನಾನು ಉದ್ಧಾರ ಮಾಡ್ತೀನಿ, ನಾನ್ ನಿನ್ನನ್ನ ಬದಲಾಯಿಸ್ತೀನಿ, ಇದ್ಯಾವುದು ಕೂಡ ಐ ಡೋಂಟ್ ಫೈಂಡ್ ಇಟ್ ಸ್ಪಿರಿಚುವಲ್. ನಾನು ನನ್ನ ಕರ್ಮವನ್ನ ತುಂಬಾ ನೈತಿಕತೆಯಿಂದ ತುಂಬಾ ಪ್ರಾಮಾಣಿಕವಾಗಿ ಮಾಡುವಂತಹ ನಿಷ್ಠೆಯನ್ನ ಹೊಂದಿರಬೇಕು. ಹಾಗೆ ಬೇರೆಯವರ ಕರ್ಮದಲ್ಲಿ ಅನ್ನೆಸೆಸರಿ ಇನ್ವಾಲ್ವ್ ಅನ್ನ ಮಾಡದೇ ಇರೋದು ಕೂಡ ಆಧ್ಯಾತ್ಮದ ಒಂದು ಹೈಯೆಸ್ಟ್ ಫಾರ್ಮ್. ಬಿಕಾಸ್ ಅವ್ರು ಏನ್ ಮಾಡ್ತಿದ್ದಾರೆ ಅನ್ನುವಂತಹ ಕರ್ಮದಲ್ಲಿ ನೀವು ಇನ್ವಾಲ್ವ್ ಆಗಿ ನಿಮ್ಮ ರೆಸ್ಪಾನ್ಸಿಬಿಲಿಟಿಯ ಜೊತೆ ಆ ವ್ಯಕ್ತಿಯ ಕರ್ಮವನ್ನ ಕೂಡ ಕೆಡಿಸಬಹುದು. ಬಹಳಷ್ಟು ಜನರಿಗೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಆಯ್ತಾ ಕೆಲವೊಂದಿಷ್ಟು ಕಾಂಟೆಂಟ್ ಅನ್ನ ಹೇಳಿದಾಗ ನೀವು ಇಷ್ಟು ತುಂಬಾ ಸೆಲ್ಫ್ ಸೆಂಟ್ರಿಕ್ ಆಗಿ ಅಥವಾ ಸೆಲ್ಫಿಶ್ ಆಗಿರುವಂತಹ ಕೆಲವೊಂದಿಷ್ಟು ಕಾಂಟೆಂಟ್ ಅನ್ನ ಶೇರ್ ಮಾಡ್ತೀರಾ. ಹೌ ಡು ಯು ಫೈಂಡ್ ಯುವರ್ ಸೆಲ್ಫ್ ಸ್ಪಿರಿಚುವಲ್ ಅಂತ ಹೇಳ್ತಾರೆ. ಫೇರ್, ಅವ್ರಿಗೆ ಹಂಗ ಅನ್ಸೋದನ್ನ ನಾನು ಡಿನೈ ಮಾಡೋದಿಲ್ಲ, ಬಟ್ ಇಟ್ಸ್ ದರ್ ಒಪಿನಿಯನ್. ಬಟ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಸ್ಪಿರಿಚುಯಾಲಿಟಿ ಈಸ್ ನನ್ನ ಎನರ್ಜಿಯನ್ನ ಕನ್ಸರ್ವ್ ಮಾಡೋದು ಕೂಡ, ಎನರ್ಜಿ ಅಂತಂದ್ರೆ ಶಕ್ತಿಯ ಒಂದು ಫಾರ್ಮ್, ಶಿವಶಕ್ತಿಯ ಒಂದು ಫಾರ್ಮ್. ಆ ಎನರ್ಜಿಗೆ ಒಂದು ಗೌರವ ಇರಬೇಕು, ಅದನ್ನ ಗಳಿಸ್ಕೊಳ್ಳೋಕೆ ಎಷ್ಟೋ ವರ್ಷದ ಪರಿಶ್ರಮ ಇರುತ್ತೆ. ಅದನ್ನ ಆತ್ಮ ಅಂತ ಗೌರವಿಸ್ತೀನಿ ನಾನು. ಬೇರೆ ಆತ್ಮವನ್ನ ಪುರಸ್ಕರಿಸುವ ಭರದಲ್ಲಿ ನನ್ನ ಆತ್ಮವನ್ನ ತಿರಸ್ಕಾರ ಮಾಡೋದು ಸ್ಪಿರಿಚುಯಾಲಿಟಿ ಅಲ್ಲ. ಹಾಗಾಗಿ ದರ್ ಶುಡ್ ಬಿ ಎನರ್ಜಿ ಕನ್ಸರ್ವೇಷನ್. ಎಷ್ಟು ಮಾತಾಡ್ಬೇಕು, ಎಲ್ಲಿ ಇಂಟರ್ವ್ಯೂನ್ ಮಾಡಬಾರ್ದು, ಎಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕು, ಎಲ್ಲಿ ಹೆಂಗ್ ಕೊಡ್ಬೇಕೋ ಹಂಗ್ ಕೊಡ್ಬೇಕು. ಸಿಂಪತಿ ಇರಬೇಕು, ಎಂಪತಿ ಇರಬೇಕು, ಬಟ್ ಕೆಲವು ಸರ್ತಿ ಪನಿಷ್ಮೆಂಟ್ ಅನ್ನೋದು ಕೂಡ ಎಂಪಥಿ. ದಿಸ್ ಇಸ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸ್ಪಿರಿಚುಯಾಲಿಟಿ. ಇಂತಹ ಸ್ಪಿರಿಚುಯಾಲಿಟಿ ಹಣ ಅನ್ನೋದು ಇನ್ವಾಲ್ವ್ ಆಗೋದಿಲ್ಲ, ಅದರಲ್ಲಿ ಬಿಸ್ನೆಸ್ ಮೈಂಡ್ ಇರಬಾರ್ದು, ಅಥವಾ ಅದರಲ್ಲಿ ಈ ಲೌಕಿಕ ಜಗತ್ತನ್ನ ಏನೇನ್ ಹೇಳುತ್ತೆ ಅದ್ಯಾವುದು ಕೂಡ ಇನ್ವಾಲ್ವ್ ಆಗಬಾರ್ದು. ಇವತ್ತಿಗೂ ಕೂಡ ಯಾರ್ಯಾರು ಈ ಸ್ಪಿರಿಚುವಲ್ ಸೆಂಟರ್ಸ್ ಅಂತ ಇಂಡಿಯಾದಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ ತುಂಬಾ ಪಾಪ್ಯುಲರ್ ಇರೋದು ಅಂತಂದ್ರೆ ಈಶಾ ಫೌಂಡೇಶನ್ ಇರಬಹುದು, ಆರ್ಟ್ ಆಫ್ ಲಿವಿಂಗ್ ಇರಬಹುದು, ಇನ್ನು ಕೆಲವೊಂದಷ್ಟು ಏನೇನು ಆಶ್ರಮಗಳಿವೆ. ಬರೇ ಆಶ್ರಮ ಅಲ್ಲ, ಕೆಲವೊಂದಷ್ಟು ಬೇರೆ ಮತಕ್ಕೆ ಸೇರಿರುವಂತದ್ದು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಕೇಂದ್ರಗಳ ಮೇಲೆ ಮಾತ್ರ ಯಾವಾಗ್ಲೂ ಕಾಂಟ್ರವರ್ಸಿ ಆಗುತ್ತೆ, ಅದನ್ನ ಮಾತ್ರ ಕೇಸ್ಗೆ ಎಳಿತಾರೆ, ಅದ್ರ ಬಗ್ಗೆ ಮಾತ್ರ ಬದನಾಮಿ ಎಳೆಯುತ್ತೆ. ಬಿಕಾಸ್ ಅಂತ ಸ್ಪಿರಿಚುಯಾಲಿಟಿಯನ್ನ ಸ್ಪ್ರೆಡ್ ಮಾಡುವಂತಹ ಉದ್ದೇಶ ಅಂದ್ರೆ ರಿಲಿಜನ್ನ ಚೌಕಟ್ಟನ್ನ ಮೀರಿ ಸ್ಪಿರಿಚುಯಾಲಿಟಿಯನ್ನ ಎಕ್ಸ್ಪ್ಲೇನ್ ಮಾಡೋದು, ಸ್ಪ್ರೆಡ್ ಮಾಡುವಂತಹ ಪ್ರಯತ್ನ ಮಾಡೋದು ಹಿಂದೂ ಸಮಾಜ ಮಾತ್ರ. ಅದೇ ಬೇರೆ ಮತದಲ್ಲಿ ಮಾಡೋದು ಕೇವಲ ಅವರ ಮತ ಪ್ರಚಾರ. ಅದಕ್ಕೆ ಸಂಬಂಧಪಟ್ಟಂತಹ ಸೆಂಟರ್ಸ್ ಇರುತ್ತೆ, ಅಲ್ಲಿ ರ್ಯಾಡಿಕಲೈಸೇಷನ್ ಅನ್ನೋದು ನಡೀತೆ. ಅಂದ್ರೆ ನಾವು ಹೇಳೋದೇ ಕರೆಕ್ಟ್, ನಾವು ಮಾಡಿದ್ದೇ ಶ್ರೇಷ್ಠ, ಬಾಕಿ ಎಲ್ರೂ ಕನಿಷ್ಠ. ಹಾಗಾಗಿ ಇಲ್ಲಿ ಸ್ಪಿರಿಚುಯಾಲಿಟಿಯನ್ನ ಸ್ಪ್ರೆಡ್ ಮಾಡುವಂತಹ ಆಪ್ಷನ್ನೇ ಇಲ್ಲ. ಬಟ್ ಲೆಟ್ ಮೀ ಕ್ಲಾರಿಫೈ, ನಾನು ಯಾವುದೇ ಆಧ್ಯಾತ್ಮಿಕ ಕೇಂದ್ರವನ್ನ ಸಪೋರ್ಟ್ ಮಾಡುವಂತಹ ವ್ಯಕ್ತಿನೂ ಅಲ್ಲ, ಹಾಗೆ ಅವ್ರು ಮಾಡ್ತಾ ಇರೋದೆಲ್ಲ ಬಕ್ವಾಸ್ ಅಂತ ಡಿನೈ ಮಾಡುವಂತಹ ವ್ಯಕ್ತಿನೂ ಅಲ್ಲ. ನನ್ನ ಗೋಲ್ ಪರಮಾತ್ಮ ಶಿವ. ಆ ಶಿವನನ್ನ ಹತ್ರದಿಂದ ನೋಡೋಕೆ ಏನೇನ್ ಹೆಲ್ಪ್ ಮಾಡುತ್ತೆ, ಯಾರ್ಯಾರು ಹೆಲ್ಪ್ ಮಾಡ್ತಾರೆ, ಅದು ಎಲ್ಲದಕ್ಕೂ ಕೂಡ ಐ ಆಮ್ ವೆರಿ ಓಪನ್ ಮೈಂಡೆಡ್. ಬಟ್ ನನ್ನ ಲಾಯಲ್ಟಿ ಇರುವಂಥದ್ದು, ನನ್ನ ಗುರಿ ಇರುವಂಥದ್ದು, ನಾನು ಕಂಪ್ಲೀಟ್ ಆಗಿ ಶರಣಾಗತಿಯನ್ನ ಯಾರಿಗಾರು ತೋರಿಸ್ತೀನಿ ಅಂತಂದ್ರೆ ಅದು ಶಿವನಿಗೆ ಮಾತ್ರ. ದರ್ ಇಸ್ ಡಿಫ್ರೆನ್ಸ್. ಈ ಯಾವುದೇ ಕೇಂದ್ರಗಳನ್ನ ನಾನು ಕ್ಲೇಮ್ ಮಾಡೋದಿಲ್ಲ, ಪ್ರಮೋಟ್ ಮಾಡೋದಿಲ್ಲ, ಹಾಗೆ ಅವರು ಮಾಡ್ತಿರೋದೆಲ್ಲ ಬಿಸ್ನೆಸ್ ಅಂತ ಕೂಡ ಹೇಳೋದಿಲ್ಲ, ಒಂದು ಚೌಕಟ್ಟಿನಲ್ಲಿ ಹಾಕಿ ಹೇಳೋದಿಲ್ಲ. ದರ್ ಆರ್ ಪ್ರೋಸ್ ಅಂಡ್ ಆಲ್ವೇಸ್ ಕಾನ್ಸ್. ಬಟ್ ನನ್ನ ಲಾಯಲ್ಟಿ, ನನ್ನ ಸರೆಂಡ್ರೆನ್ಸ್ ಇರುವಂಥದ್ದು ಶಿವನಿಗೆ. ಅವನನ್ನ ಕಾಣೋಕೆ, ಅವನ ಹತ್ರ ರೀಚ್ ಆಗೋದಕ್ಕೆ ಏನಲ್ಲ ಯಾರೆಲ್ಲ ನನಗೆ ಹೆಲ್ಪ್ ಮಾಡ್ತಾರೆ ಅಂತ ನನಗನ್ನಿಸುತ್ತೆ, ಅದನ್ನ ಸ್ಪಿರಿಚುವಲ್ ಟೂಲ್ ಅಂತ ನಾನು ಫೀಲ್ ಮಾಡ್ತೀನಿ. ಐ ಆಮ್ ಓಪನ್ ಮೈಂಡೆಡ್ ಫಾರ್ ದ್ಯಾಟ್. ಇಂಥ ಒಂದು ಆಧ್ಯಾತ್ಮಿಕ ಚೌಕಟ್ಟಿನಲ್ಲಿ
ಈಗ ಲೌಕಿಕ ಜಗತ್ತು ಅನ್ನೋದು ಬಂದಾಗ ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಈಗ ಫಾರ್ ಎಕ್ಸಾಂಪಲ್ ಈ ಜಯಾ ಕಿಶೋರಿಯವರ ಏನು ಕಾಂಟ್ರವರ್ಸಿಯನ್ನೇ ತಗೊಂಡ್ವಿ ಅಂತಂದ್ರೆ, ಅವರು ಎಲ್ಲೂ ಕೂಡ ದುಡ್ಡು ಮಾಡಬೇಡಿ ಅಂತ ಹೇಳಿಲ್ಲ. ಆದ್ರೆ ನನ್ನ ಪ್ರಶ್ನೆ, ದುಡ್ಡು ಮಾಡೋದು ತಪ್ಪಲ್ಲ, ಆದ್ರೆ ಈ ವಸ್ತುಗಳೇ ಬೇಕು, ಇದೇ ಮಾಡೆಲ್ ಫೋನ್ ಬೇಕು ನಂಗೆ, ಇದೇ ಬ್ಯಾಗ್ ಬೇಕು ಅನ್ನುವಂತಹ ಅವಶ್ಯಕತೆ ಅಥವಾ ಅರ್ಜ್ ಅನ್ನೋದು, ಈಸ್ ಇಟ್ ರಿಯಲಿ ಅ ಸ್ಪಿರಿಚುವಲ್ ಫ್ರೀಡಮ್? ಒಂದು ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಪುರಾಣದಲ್ಲಿ ಅಥವಾ ನಮ್ಮ ವೇದಗಳಲ್ಲಿ ಅಥವಾ ನಮ್ಮ ಯಾವುದೇ ಒಂದು ಶಾಸ್ತ್ರವನ್ನ ತೆಗೆದು ನೋಡಿದ್ರೂ ಕೂಡ ಇದು ಶ್ರೇಷ್ಠ, ಇದು ಕನಿಷ್ಠ, ಇದು ನಿಷಿದ್ಧ ಅನ್ನುವಂಥದ್ದನ್ನ ಎಲ್ಲೂ ಹೇಳಿಲ್ಲ. ಸನಾತನ ಧರ್ಮದ ಬ್ಯೂಟಿನೇ ಏನಪ್ಪಾ ಅಂತಂದ್ರೆ, ಇಟ್ ಎಕ್ಸೆಪ್ಟ್ಸ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಪ್ರತಿಯೊಂದನ್ನು ಕೂಡ ಒಂದು ಓಪನ್ ಮೈಂಡೆಡ್ ಆಗಿ ಅದರಲ್ಲಿ ಏನು ಒಳ್ಳೆಯದನ್ನ ಹುಡುಕಬಹುದು ಅನ್ನೋದನ್ನ ಕಲಿಸಿಕೊಡೋದೇ ಸನಾತನ ಧರ್ಮದ ಶಾಸ್ತ್ರಗಳು. ಇಂಥ ಒಂದು ಶಾಸ್ತ್ರ ವೈಶೇಷಿಕ ದರ್ಶನ ಅಂತ ಬರುತ್ತೆ. ಅಂದ್ರೆ ದರ್ಶನಗಳು ಅಂತ ಏನ್ ಸಪರೇಟ್ ಆಗಿ ಬರುತ್ತೆ ನಮ್ಮ ಸನಾತನ ಧರ್ಮಕ್ಕೆ ಸೇರಿರುವಂತದ್ರಲ್ಲಿ, ಅದರಲ್ಲಿ ಬರುವಂತಹ ಒಂದು ವೆರಿ ಪ್ರಾಮಿನೆಂಟ್ ದರ್ಶನಂ ಹೆಸರು ವೈಶೇಷಿಕ ದರ್ಶನಂ. ಅದರಲ್ಲಿ ಕಣಾದ ಅನ್ನುವಂತಹ ಮುನಿಯ ಹೆಸರನ್ನ ನೀವು ಡೆಫಿನೆಟ್ಲಿ ಕೇಳಿರ್ತೀರಾ. ಇವತ್ತಿನ ಆಟಮ್ ಕಾನ್ಸೆಪ್ಟ್ ಅನ್ನೋದು ಏನ್ ಬಂದಿರುತ್ತೆ, ಅದನ್ನ ತುಂಬಾ ಶತಮಾನಗಳ ಹಿಂದೆನೆ ಕಣಾದ ಅನ್ನುವಂತಹ ವ್ಯಕ್ತಿ ಕಣ ಅನ್ನೋ ಒಂದು ವರ್ಡ್ ನ ಮೂಲಕ ಹಿ ಎಕ್ಸ್ಪ್ಲೇನ್ಡ್ ಎವ್ರಿಥಿಂಗ್. ಅಂದ್ರೆ ಇವತ್ತಿನ ಮಾಡರ್ನ್ ಫಿಸಿಕ್ಸ್ ಅನ್ನೋದು, ದಿಸ್ ವಾಸ್ ಬ್ಯಾಕ್ ಇನ್ so many years we had this concept, but ನಮ್ಗೆ ಆ ವರ್ಡ್ಸ್ ಅನ್ನ ಅಥವಾ ಆ ಒಂದು ಜ್ಞಾನವನ್ನ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ನಾವು ಕಳ್ಕೊಂಡಿದ್ರಿಂದ ಯಾವುದು ಎಲ್ಲಿಂದ ಬಂತು ಅನ್ನುವಂತಹ ಕ್ಲಾರಿಟಿನೇ ಇಲ್ಲ. ಎನಿಥಿಂಗ್ ಫ್ರಮ್ ದ ವೆಸ್ಟ್ ಇಸ್ ಕ್ಲಾಸ್. ಆ ರೀತಿ ಸ್ಲೇವ್ ಮೆಂಟಾಲಿಟಿ ಕ್ರಿಯೇಟ್ ಆಗಿದ್ರಿಂದ ನಾವು ನಮ್ಮ ದರ್ಶನಗಳನ್ನ, ನಮ್ಮ ಪುರಾಣಗಳನ್ನ, ಆ ಪುರಾಣದಲ್ಲಿ ಇರುವಂತಹ ಫಿಲಾಸಫಿಯನ್ನ, ಆ ಫಿಲಾಸಫಿಯಲ್ಲಿ ಇರುವಂತಹ ಸೈನ್ಸ್ನ ಅಸಂಪ್ಷನ್ಸ್ ಅನ್ನ, ಈ ಆಧ್ಯಾತ್ಮ ಮತ್ತು ವಿಜ್ಞಾನ ಅನ್ನೋದನ್ನ ಸಪರೇಟ್ ಎಪಿಸೋಡ್ ಮಾಡ್ತೀನಿ ನಾನು. ಆದ್ರೆ ಈ ಕಾನ್ಸೆಪ್ಟ್ ಅಲ್ಲಿ ನಾವು ಏಥಿಸ್ಟ್ ಆಗಿ ಕನ್ವರ್ಟ್ ಆಗಕ್ಕೆ ಕಾರಣನೇ ಏನು ಅಂತಂದ್ರೆ, ನಮ್ಮಲ್ಲಿ ಏನ್ ಇದೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಇಂಡಿಯನ್ ಮೈಥಾಲಜಿ, ಹಿಂದೂ ಮೈಥಾಲಜಿ ಅಂತ ಒಂದೇ ಒಂದು ಹೆಸರಲ್ಲಿ ಹೇಳಿದ್ದಾರೆ ಬಿಟ್ರೆ, there is nothing called mythology. It's either history, either philosophy, either literature or applied science and psychology. ಸೊ ಈ ಕಣಾದ ಮುನಿ ಒಂದು ಮಾತನ್ನ ಹೇಳ್ತಾರೆ. ಧರ್ಮ ಅನ್ನೋದರ ಪರಿಭಾಷೆ ಏನು ಅನ್ನೋದನ್ನ ಈ ವೈಶೇಷಿಕ ದರ್ಶನಮಲ್ಲಿ ಹೇಳ್ತಾರೆ. ಯಥೋ ಅಭ್ಯುದಯನಿಹಿ ಶ್ರೇಯಸ ಸಿದ್ಧಿ ಸ ಧರ್ಮ. ಅಂದ್ರೆ ಈ ಅಭ್ಯುದಯ ಅನ್ನೋದ್ರ ಅರ್ಥ, ಲೌಕಿಕ ಜಗತ್ತಿನಲ್ಲಿ ನಾನು ಏನು ಗೇನ್ ಮಾಡ್ತಾ ಹೋಗ್ತೀನಿ, ಮಟೀರಿಯಲ್ ವರ್ಲ್ಡ್ ನಲ್ಲಿ ನಾನು ಏನೆಲ್ಲ ಸಕ್ಸಸ್ ಅನ್ನ ಕಂಡುಕೊಳ್ತೀನಿ, ಅದು ಹಾಗೂ ಈ ಲೈಫ್ ಆಫ್ಟರ್ ಲೈಫ್ ಅಂತ ಏನಿರುತ್ತೆ, ಅಂದ್ರೆ ಆಧ್ಯಾತ್ಮಿಕ ಬದುಕು ಅನ್ನುವಂಥದ್ದು ಏನಿರುತ್ತೆ, ಅದರಲ್ಲಿ ಗಳಿಸುವಂತಹ ಸಿದ್ಧಿ, ಇದೆರಡೂ ಸೇರಿದ್ರೆ ಮಾತ್ರ ಅದನ್ನ ಧರ್ಮ ಅಂತ ಕರೆಯೋಕೆ ಸಾಧ್ಯ. ನಮ್ಮ ಪುರುಷಾರ್ಥದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ. ಮೋಕ್ಷ 4ನೇ ಹಂತದಲ್ಲಿ ಯಾಕಿದೆ ಅಂತಂದ್ರೆ, ಧರ್ಮದ ಮೂಲಕ ನಾನು ಗಳಿಸಿಕೊಂಡಿರುವಂತಹ ಅರ್ಥ, ಆ ಅರ್ಥದ ಮೂಲಕ ನಾನು ನನ್ನ ಆಸೆಗಳನ್ನ ಪೂರೈಸಿಕೊಳ್ಳಿಸುವಂಥದ್ದು ಕಾಮ. ಧರ್ಮದ ಚೌಕಟ್ಟಿನಲ್ಲಿ ಇರಬೇಕಾಗಿರುವಂತಹ ಕಾಮ, ಅದು ಮೂರನ್ನ ನಾವು ಗಳಿಸಿಕೊಂಡ್ರೆ ಮಾತ್ರ ನನಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ. ಅಂದ್ರೆ ಫ್ರೇಮ್ ವರ್ಕ್ ಇಸ್ ವೆರಿ ಕ್ಲಿಯರ್. ಹಾಗಾಗಿ ಯಾವ ವ್ಯಕ್ತಿ ಎಲ್ಲವನ್ನ ಬಿಟ್ಟು ನಂಗೆ ಇದ್ಯಾವುದು ಬೇಡ, ಇದೆಲ್ಲ ಮಾಯೆ, ಇದೆಲ್ಲ ರಿಯಾಲಿಟಿ ಅಲ್ಲ, ನನಗೂ ಈ ದೇಶಕ್ಕೂ ಸಂಬಂಧ ಇಲ್ಲ, ನನಗೂ ಈ ಜನರಿಗೂ ಸಂಬಂಧ ಇಲ್ಲ, ಈ ಸಮಾಜ ಅಂದ್ರೆ ದರಿದ್ರ, ನಾನ್ ಮಾತ್ರ ಶ್ರೇಷ್ಠ, ನಾನ್ ಸನ್ಯಾಸಿಯಾಗಿ ಕಾಡಲ್ಲೋಗಿ ಬದುಕ್ಬಿಡ್ತೀನಿ, ಇಂಥ ಮೈಂಡ್ ಸೆಟ್ ಅಲ್ಲಿ ಸನ್ಯಾಸತ್ವವನ್ನ ತಗೊಂಡ್ರೆ ಅದನ್ನ ಆಧ್ಯಾತ್ಮ ಅಂತ ಕರೆಯೋದಿಲ್ಲ. ಸನ್ಯಾಸಿಯಾಗಿ ಇರದ್ದೇ ಗೃಹಸ್ಥನಾಗಿ ಇದ್ದುಕೊಂಡು ಕೂಡ ನೀವು ಮಹಾನ್ ಯೋಗಿ ಆಗಬಹುದು. ಅಂದ್ರೆ ಉಂಡು ಉಪವಾಸಿಗಳು ಅಂತ ಕರೀತಾರೆ. ಶ್ರೀಕೃಷ್ಣ ಪರಮಾತ್ಮ ದ್ವಾರಕೆಯ ಮಹಾರಾಜ, ಆದ್ರೆ ಅವನಂತ ಶ್ರೇಷ್ಠ ಯೋಗಿ ಇನ್ನೊಬ್ರಿಲ್ಲ. ಭೋಗಿಯಾಗಿದ್ರೂ ಕೂಡ ಅವನು ಯೋಗಿ. ದಿಸ್ ಈಸ್ ದ ಹೈಯೆಸ್ಟ್ ಎಕ್ಸ್ಪ್ಲನೇಷನ್ ಆಫ್ ಆಧ್ಯಾತ್ಮ. ಹಾಗೆ ಯಾರ್ಯಾರೆಲ್ಲ, ಕೆಲವು ಜನರದ್ದು ಕಾಮೆಂಟ್ಸ್ ಇರುತ್ತಲ್ಲ, ನನಗೆ ಯೂಶಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಗೆ ತುಂಬಾ ಇಮೇಲ್ಸ್ ಬರುತ್ತೆ, ಈ ಕಾರ್ಯಕ್ರಮಕ್ಕೆ ಬಂದು ದಯವಿಟ್ಟು ನೀವು ಮಾತಾಡಬೇಕು, ಒಂದು ಆಧ್ಯಾತ್ಮಕ್ಕೆ ಕುರಿತಾಗಿರುವಂತಹ ಮಾತುಕತೆ ನಡಿಬೇಕು. ಅಂಡ್ ಅಲ್ಲಿ ಎಲ್ಲೂ ಕೂಡ ಏನ್ ರೆಮ್ಯುನೇಷನ್ ಇರುತ್ತೆ ಅಥವಾ ಏನ್ ಆಫರ್ ಮಾಡ್ತಾರೆ ಅನ್ನೋದನ್ನ ಮೆನ್ಷನ್ ಮಾಡಲ್ಲ. ಅಂಡ್ ಐ ಆಮ್ ವೆರಿ ಕ್ಲಿಯರ್ ವಿತ್ ಮೈ ರೆಮ್ಯುನರೇಷನ್.
ನಾನು ಓಪನ್ ಆಗಿ ಕೇಳ್ತೀನಿ, ನಾನು ನನ್ನ ಸಮಯವನ್ನ ಕೊಟ್ಟು ಒಂದು ವ್ಯಾಲ್ಯೂ ಆಡೆಡ್ ಕಾಂಟೆಂಟ್ ಅನ್ನ ಕೊಡ್ತೀನಿ ಅಂತಂದ್ರೆ ಅದಕ್ಕೆ ಬೆಲೆ ಇದೆ. ಕಲೆಗೆ ಬೆಲೆ ಇಲ್ಲ, ಕರೆಕ್ಟ್, ಬಟ್ ನನ್ನ ಕಲೆಗೆ ನಾನು ಬೆಲೆ ಕಟ್ತೀನಿ, ನನ್ನ ಬೆಲೆ. ಬಿಕಾಸ್ ಇದೆಲ್ಲವನ್ನ ಮಾತಾಡಕ್ಕೆ, ಈ ರೀತಿ ಪ್ರೆಸೆಂಟ್ ಮಾಡಕ್ಕೆ ಎಷ್ಟೋ ವರ್ಷಗಳ ಪರಿಶ್ರಮ ಇದೆ ನಂದು. ನಾನು ಇವಾಗ ಎಲ್ಲೋ ಒಂದ್ ಕಡೆ ಬಂದು 1 ಅವರ್ದು ಸ್ಪೀಚ್ ಕೊಡ್ತೀನಿ ಅಂತಂದ್ರೆ ಆ 1 ಅವರಲ್ಲಿ ಏನ್ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು, ಹೇಗೆ ಪ್ರೆಸೆಂಟ್ ಮಾಡ್ಬೇಕು, ಯಾವ್ಯಾವ ಕಾಂಟೆಂಟ್ ಅನ್ನ ಹೇಳ್ಬೇಕು, ಅದನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೇಕು, ಹೇಗೆ ಅದನ್ನ ಪ್ರೆಸೆಂಟ್ ಮಾಡ್ಬೇಕು, ಅದ್ರ ಜೊತೆ ಒಂದು ಪ್ಯೂರ್ ಇಂಟೆನ್ಷನ್. ಇದಿಷ್ಟು ಇರೋದನ್ನ ನಾನು ಎಷ್ಟೋ ವರ್ಷಗಳ ಕಾಲದಿಂದ ಕಲಿತಾ ಬಂದಿರೋವಾಗ, ಯು ಆರ್ ನಾಟ್ ಪೇಯಿಂಗ್ ಮೀ ಫಾರ್ 1 hour, ಯು ವಿಲ್ ಬಿ ಪೇಯಿಂಗ್ ಫಾರ್ ಮೀ ಫಾರ್ ಮೈ 10 years. ನನ್ನ 10 ವರ್ಷಗಳ ಆ ಪರಿಶ್ರಮವನ್ನ ನಾನು 1 ಗಂಟೆಯಲ್ಲಿ ಹೇಳೋದು ಹೆಂಗೆ ಅನ್ನೋದನ್ನ ಕಲ್ತಿರೋವಾಗ, ಆ 10 ವರ್ಷಗಳ ಪರಿಶ್ರಮಕ್ಕೆ ಸೇರಿರುವಂತಹ ಬೆಲೆಯನ್ನ ನಾನು ಹೇಳ್ತೀನಿ. ಇದನ್ನ ನೀವು ಅಧ್ಯಾತ್ಮ ಅಲ್ಲ, ಎಷ್ಟು ಮನಿ ಮೈಂಡೆಡ್, ಎಷ್ಟು ಕಮರ್ಷಿಯಲ್ ಅಂತಂದ್ರೆ, ಐ ಆಮ್ ಕಮರ್ಷಿಯಲ್ ಬಿಕಾಸ್ ಅಧ್ಯಾತ್ಮ ಅನ್ನುವಂಥದ್ದು ಬರೋದೇ ನನ್ನ ಅರ್ಥ ಅನ್ನುವಂಥದ್ದು ಫುಲ್ಫಿಲ್ ಆದಾಗ. ಯಾಕೆ ನಮ್ಮ ಸನಾತನ ಧರ್ಮ ಅನ್ನೋದು ಜ್ಞಾನದ ಕೇಂದ್ರ ಅನ್ನೋದು ಯಾಕೆ ಅಂತಂದ್ರೆ, ವಿ ವರ್ ಫೈನಾನ್ಷಿಯಲಿ ಫಿಟ್. 3 ಹೊತ್ತಿನ ಊಟ, ಬಟ್ಟೆ ಅನ್ನೋದು, ಬೇಸಿಕ್ ನೀಡ್ಸ್ ಅನ್ನೋದು ಫುಲ್ಫಿಲ್ ಆಗ್ಲಿಲ್ಲ ಅಂತಂದ್ರೆ ಅಂಥವರ ಹತ್ರ ಹೋಗಿ ಅಧ್ಯಾತ್ಮವನ್ನ ಮಾತಾಡೋದು ಅಧರ್ಮ. ಹಾಗಾಗಿ ಸೊ ಈ ಹಣ ಅನ್ನುವಂಥದ್ದು, ಲೌಕಿಕ ಜಗತ್ತು ಅನ್ನುವಂಥದ್ದು ಅದಿದ್ರೂ ಓಕೆ, ಅದು ಇಲ್ದೋದ್ರೂ ಓಕೆ, ಇದು ಅಧ್ಯಾತ್ಮ. ನಿಮಗೆ ನಿಮ್ಮ ಆ ಬೇಸಿಕ್ ನೀಡ್ಸ್ ಅನ್ನೋದು, ಒಂದು ಹ್ಯೂಮನ್ ಫಾರ್ಮ್ ಅಲ್ಲಿ ಈ ಒಂದು ಭೂಮಿಯನ್ನ ನೀವು ಎಂಟರ್ ಆಗಿದ್ದೀರಾ ಅಂತಂದ್ರೆ ಇಲ್ಲಿ ಏನೇನಿದೆ ಅನ್ನೋದ್ರ ಎಕ್ಸ್ಪೀರಿಯನ್ಸ್ ಅನ್ನ ಒಳ್ಳೆ ರೀತಿಯಲ್ಲಿ ತಗೋ. ಇರೋದೊಂದೇ ಜೀವನ ಅಂತ ಹೇಳಿದ ತಕ್ಷಣ ಡ್ರಗ್ ಅಡಿಕ್ಟ್ ಆಗಿರ್ಬೇಕು, ಅಥವಾ 10 ಜನ ಹೆಣ್ಮಕ್ಳ ಜೊತೆ ಮಲ್ಕೊಳ್ಬೇಕು, ಅಥವಾ 10 ಜನ ಗಂಡ್ಮಕ್ಳಿಗೆ ಕೈ ಕೊಡ್ಬೇಕು ಅನ್ನೋದಲ್ಲ. ಇರೋದು ಒಂದೇ ಜೀವನ ಅಂತಂದ್ರೆ ಈ ಆತ್ಮವನ್ನ ಸಂಸ್ಕರಿಸೋಕೆ ಇರೋದು ಒಂದೇ ಜೀವನ. ಮತ್ತೆ ಪುನರ್ಜನ್ಮದಲ್ಲಿ ಬಂದಾಗ ಅಗೇನ್ 1 ಲೈಫ್ ಟೈಮ್ ಅಲ್ಲಿ ಒಂದೇ ಅಪಾರ್ಚುನಿಟಿ ಇರೋದು ನನಗೆ. ಯಾಕೆಲ್ಲದು ಮೋಜು ಮಸ್ತಿ ಮತ್ತೊಂದು ಮರದೊಂದ್ರಲ್ಲೇ ಮಾಡ್ಬೇಕು? ಅಂಡ್ ವೈ ಶುಡ್ ಐ ಫಾಲ್ ಫಾರ್ ಚೀಪ್ ಥ್ರಿಲ್ಸ್? ದರ್ ಆರ್ ಬೆಟರ್ ದ್ಯಾನ್ ದಿಸ್. ಅಗೇನ್ ಯಾರ ಆ ಚೀಪ್ ಥ್ರಿಲ್ಸ್ ಅಲ್ಲಿ ಎಂಜಾಯ್ ಮಾಡ್ತಿದ್ದಾರೆ, ಲೆಟ್ ದೆಮ್ ಬಿ. ಅವ್ರು ತಪ್ಪಂತ ಹೇಳೋದಲ್ಲ, ಅವ್ರಿಗೂ ಒಂದು ರಿಯಲೈಸೇಷನ್ ಪಾಯಿಂಟ್ ಅಂತ ಇರುತ್ತೆ. ಈ ಜನ್ಮದಲ್ಲಿ ಆಗ್ಲಿಲ್ಲ ಅಂತಂದ್ರೆ ಯಾವುದೋ ಒಂದು ಜನ್ಮದಲ್ಲಿ ಆಗ್ಲೇಬೇಕು. ದಟ್ ಈಸ್ ದ ಗೇಮ್ ಆಫ್ ಲೈಫ್. ಎಲ್ಲಿವರೆಗೂ ನೀವು ಆ ರಿಯಲೈಸೇಷನ್ ಅನ್ನ ಆಗೋದಿಲ್ಲ, ನಿಮ್ಮ ಆತ್ಮದ ಸಂಸ್ಕಾರ ಉದ್ಧರಿಸ್ತಾ ಹೋಗೋದಿಲ್ಲ, ಅಲ್ಲಿವರೆಗೂ ಈ ಒಂದು ಬರ್ತ್ ಅಂಡ್ ಡೆತ್ ಸೈಕಲ್ ನಲ್ಲಿ ಟ್ರ್ಯಾಪ್ ಆಗಿರ್ತೀವಿ. ದಟ್ಸ್ ದ ಗೇಮ್. ಸೊ ಆಧ್ಯಾತ್ಮ ಅನ್ನುವಂಥದ್ದು ಹಾಗೂ ಈ ಲೌಕಿಕ ಜಗತ್ತು ಅನ್ನುವಂಥದ್ದು ದೇ ಆರ್ ನಾಟ್ ವರ್ಸಸ್. ಅಧ್ಯಾತ್ಮದಲ್ಲಿ ನೀವಿರ್ಬೇಕು ಅಂತಂದ್ರೆ ನಿಮ್ಮ ಹತ್ರ ಹಣನೇ ಇರಬಾರ್ದು. ನೋ, ನೀವು ಹಣವನ್ನ ನ್ಯಾಯಯುತವಾಗಿ ಧರ್ಮಯುತವಾಗಿ ಸಂಪಾದನೆ ಮಾಡಿದಾಗ ಮಾತ್ರ ನಿಮಗೆ ಅಧ್ಯಾತ್ಮದ ಕಡೆ ಹೋಗುವಂತಹ ಫ್ರೀಡಮ್ ಸಿಗೋದು, ಆ ಕ್ಯೂರಿಯಾಸಿಟಿ ಓಪನ್ ಆಗೋದು, ಆ ಒಂದು ಲಕ್ಸುರಿ ಸಿಗೋದು. ಸ್ಪಿರಿಚುಯಾಲಿಟಿ ಅನ್ನುವಂಥದ್ದು ಏನಿದೆ ಅಲ್ಲ, ದಟ್ ಈಸ್ ಅ ಲಕ್ಸುರಿ, ದಟ್ ಈಸ್ ಅ ಚಾಯ್ಸ್. ಎಲ್ಲವೂ ಇದ್ದು ಭೂಮಿ ಮೇಲೆ ಇರೋದೆಲ್ಲ 10 ಗಾಡಿ ಇದೆ, 25 ಸೈಟ್ ಇದೆ, ಮನೆ ಇದೆ, ಬಂಗ್ಲೆ ಇದೆ, ಎಲ್ಲದೂ ಇದ್ದು ನೀವು ಅದನ್ನ ಅನುಭವಿಸ್ಕೊಂಡು ಅದ್ರಲ್ಲೇ ಇರ್ತೀರಾ ಅಂತಂದ್ರೆ ದಟ್ ಈಸ್ ನಾಟ್ ಲಕ್ಸುರಿ. ನಿಮ್ಗೆ ಅದೆಲ್ಲ ಸಿಕ್ಕಿರೋದೆ ಅದರಿಂದ ಮೂವ್ ಆಗೋದಕ್ಕೆ. ಅದನ್ನ ನೀವು ಮೂವ್ ಆಗ್ಲಿಲ್ಲ ಅಂತಂದ್ರೆ, ಇನ್ನೂ ಅಲ್ಲೇ ಆ ಲೌಕಿಕ ಪ್ರಪಂಚದಲ್ಲೇ ಟ್ರ್ಯಾಪ್ ಆಗಿ ಕೂತಿದ್ದೀರಾ ಅಂತಂದ್ರೆ ನೀವು ನಿಮ್ಮ ಲೈಫ್ ಟೈಮ್ ಅನ್ನ ವೇಸ್ಟ್ ಮಾಡದ ಹಾಗೆ. ಈ ಆಧ್ಯಾತ್ಮ ಹಾಗೂ ಲೌಕಿಕ ಇದೆರಡನ್ನ ಬ್ಯಾಲೆನ್ಸ್ ಮಾಡೋದೇ ರಿಯಲ್ ಧರ್ಮ. ಬಹಳಷ್ಟು ಜನರಿಗೆ ಇವತ್ತಿಗೂ ಈ ಸ್ಪಿರಿಚುಯಾಲಿಟಿ ಅಂದ ತಕ್ಷಣ ಒಂದು ಹಳೆ ಜೋಳಿಗೆ ಹಾಕೊಂಡಿರ್ಬೇಕು ಅವರು, ಅಥವಾ ದುಡ್ಡಿನ ಬಗ್ಗೆ ಏನು ಕ್ಲೇಮ್ ಮಾಡಬಾರ್ದು. ಅವ್ರು ಹೇಳಿದ ಇದಕ್ಕೆ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು, ಮನಿ ಈಸ್ ಟೈಮ್, ಟೈಮ್ ಈಸ್ ಮನಿ. ನಾನು ಆಗ್ಲೇ ಹೇಳಿದೆ, 10 ವರ್ಷದಿಂದ ನೀವು ಒಂದು ಸ್ಕಿಲ್ ಅನ್ನ 1 ಅವರಲ್ಲಿ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಕಲ್ತಿದ್ದೀರಾ ಅಂತಂದ್ರೆ ನೀವು ಚಾರ್ಜ್ ಮಾಡುವಂತಹ ಹಣ 1 ಗಂಟೆದಾಗಿರಬಾರದು. ಬಿಕಾಸ್ ನಿಮ್ಗೆ ಅದನ್ನ ಕಲಿಯಕ್ಕೆ 10 ವರ್ಷಗಳ ಸಮಯ ಹಿಡಿದಿದೆ. ಅದನ್ನ ಯಾರು ಎಫೋರ್ಡ್ ಮಾಡ್ತಾರೆ, ಅದು ಯಾರಿಗೆ ವರ್ತ್ ಇದೆ, ಇವರಿಗಿಷ್ಟು ಕೊಡಬಹುದು ಅಂತ ಅನಿಸುತ್ತೆ, ಅಂಥವರು ಡೆಫಿನೆಟ್ಲಿ ಪುರಸ್ಕಾರ ಮಾಡ್ತಾರೆ. ಅದನ್ನ ಬಿಟ್ಟು ನೀವು ಓಕೆ ಈ ಪ್ರೋಗ್ರಾಮ್ಗೆ ಹೋದ್ರೆ ಅವ್ರು ಕೊಡಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ ಓಕೆ ಫೈನ್,
ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಏನೂ ಇಲ್ಲ, ತಲೆ ಹೋಗುವಂಥದ್ದು ಏನೂ ಇಲ್ಲ. ಬಿಕಾಸ್ ಅದಿದ್ರೂ ಓಕೆ, ಅದು ಇಲ್ದೋದ್ರೂ ಓಕೆ. ದಿಸ್ ಈಸ್ ದ ಮೀನಿಂಗ್ ಆಫ್ ಡಿಟ್ಯಾಚ್ಮೆಂಟ್. ಸ್ಪಿರಿಚುಯಾಲಿಟಿಯಲ್ಲಿ ನಾವು ಹೇಳ್ತೀವಲ್ವಾ, ಯಾವುದೇ ವಸ್ತುವಿಗೆ, ಯಾವುದೇ ವ್ಯಕ್ತಿಗೆ ಅಥವಾ ಯಾವುದೇ ಒಂದು ಇಮೋಷನ್ಸ್ಗೆ, ಇಮೋಷನ್ಸೇ ಇರಬಾರ್ದು ಅಲ್ಲ, ಬಟ್ ಆ ಇಮೋಷನ್ಸ್ ನಿಮ್ಮನ್ನ ಡಾಮಿನೇಟ್ ಮಾಡಬಾರ್ದು. 10 ನಿಮಿಷಕ್ಕೆ ನಂಗೆ ಕೋಪ ಬಂತು ಏನೋ ಒಂದು ವ್ಯಕ್ತಿ ಮೇಲೆ, ಕಿರ್ಚಾಡದೆ, ಕೂಗಾಡದೆ, ಓಕೆ. 10 ನಿಮಿಷ ಆದ್ಮೇಲೆ ಅದು ನನ್ನನ್ನ ಅಫೆಕ್ಟ್ ಮಾಡ್ತಾ ಇದೆ, ನೆಕ್ಸ್ಟ್ 3 months ಅದು ನನ್ನ ಅಫೆಕ್ಟ್ ಮಾಡ್ತಾ ಇದೆ ಅಂತಂದ್ರೆ ಐ ಶುಡ್ ವರ್ಕ್ ಆನ್ ಮೈ ಇಮೋಷನ್ಸ್. ಆ ಕೋಪ ಬಂದು ಹೋಯ್ತು, ಏನೋ ಖುಷಿ ಆಯ್ತು. 2 ವರ್ಷ ಖುಷಿಯಾಗಿರಕ್ ಸಾಧ್ಯನಾ? ಇಲ್ಲ. ಒಂದು 10 ನಿಮಿಷ ಖುಷಿ ಆಯ್ತು, ಏನೋ ಅನ್ಕೊಂಡಿದ್ದೆ, ಆಯ್ತು, ವಾವ್, ಅಮೇಝಿಂಗ್, ಲೆಟ್ಸ್ ಬಿ ಗ್ರೇಟ್ಫುಲ್, ಅಷ್ಟೇ. ಯಾರೋ ಒಬ್ರು ನೋಡಿದ ತಕ್ಷಣ ಏನ್ ಈ ಮನುಷ್ಯ ಎಲ್ಲ ಹಾಳು ಮಾಡ್ಕೊಂಡು ಓಡಾಡಿದ್ರು ಈ ಮನುಷ್ಯಂಗೆ ಏನೂ ಆಗಲ್ವಲ್ಲ ಅನ್ನೋ ಒಂದು ಜಲಸಿ ಫೀಲ್ ಆಯ್ತು ತಿಳ್ಕೊಳ್ಳಿ. ಓಕೆ, ನಂಗೆ ಯಾಕೆ ಹಿಂಗ ಅನಿಸ್ತಾ ಇದೆ? ಅಂತ ಇಮೋಷನ್ಸ್ ಅನ್ನ ನನಗೆ ಯಾಕೆ ಈ ಇಮೋಷನ್ ಬರ್ತಾ ಇದೆ ಅಂತ ಅಡ್ರೆಸ್ ಮಾಡಕ್ ಹೋಗೋದಿರತ್ತಲ್ವಾ, ದಾಟ್ ಈಸ್ ಸ್ಪಿರಿಚುವಾಲಿಟಿ. ಸೊ ಯಾರೆಲ್ಲ ಮುಂದೆ ನಿಮ್ಗೆ ಯಾವತ್ತಾದ್ರೂ ಈ ಸ್ಪಿರಿಚುವಾಲಿಟಿ ಅನ್ನೋದು, ಯಾರು ಸ್ಪಿರಿಚುವಾಲಿಟಿಯನ್ನ ಪ್ರೀಚ್ ಮಾಡ್ತಾರೆ ಅಥವಾ ಯಾರು ಹಣದ ಬಗ್ಗೆ ತುಂಬಾ ಕಾನ್ಸಂಟ್ರೇಷನ್ ಕೊಡ್ತಾರೆ ಅಂಥದ್ದನ್ನೆಲ್ಲ ಹೇಳ್ತಾರಲ್ಲ, ಹಿಯರ್ ಈಸ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ದಿಸ್ ಇಸ್ ವಾಟ್ ಐ ಪ್ರಾಕ್ಟೀಸ್ ಅಂಡ್ ಐ ಡೋಂಟ್ ಪ್ರೀಚ್ ಎನಿಥಿಂಗ್ ವಿಚ್ ಐ ಡೋಂಟ್ ಪ್ರಾಕ್ಟೀಸ್. ಡೆಫಿನೆಟ್ಲಿ ನಾಟ್. ಹಣ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಹಣ ಸರ್ವಶ್ರೇಷ್ಠ ಅನ್ನೋದನ್ನ ನಾನು ಹೇಳೋದಿಲ್ಲ, ಬಟ್ ಹಣ ಅನ್ನೋದು ನಿಮಗೆ ಸಾಕಷ್ಟು ಸ್ವಾತಂತ್ರ್ಯವನ್ನ ಕೊಡ್ತಾರೆ. ಅಂಡ್ ಟು ಮೀ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎನಿಥಿಂಗ್ ಅಂದ್ರೆ, ನಾನು ಯಾಕೆ ಪರಮಾತ್ಮನಲ್ಲಿ ಲೀನ ಆಗಬೇಕು, ಮೋಕ್ಷ ನಂಗೆ ಯಾಕೆ ಸಿಗಬೇಕು? ಫ್ರೀಡಮ್. ಮನಿ ಅನ್ನೋದು ನನಗೆ ಫ್ರೀಡಮ್ ಅನ್ನ ತಂದು ಕೊಡುತ್ತೆ ಅಂತಂದ್ರೆ ವೈ ಶುಡ್ ನಾಟ್ ಐ ಕನ್ಸಿಡರ್ ಮನಿ? ಫಸ್ಟ್ ಥಿಂಗ್, ಯಾರ್ಯಾರೆಲ್ಲ ದುಡ್ಡು ಮಾಡೋ ತಪ್ಪು ಅಥವಾ ಕಮರ್ಷಿಯಲ್ ಆಗಿರೋ ತಪ್ಪು ಅಥವಾ ಡಿಮಾಂಡ್ ಮಾಡೋ ತಪ್ಪು ಅಂತ ಹೇಳ್ತಾರಲ್ಲ, ಅಂಥ ವ್ಯಕ್ತಿಗಳನ್ನ, ಅಂಥ ವ್ಯಕ್ತಿತ್ವಗಳನ್ನ ನೀವು ಎಂಟರ್ಟೈನೇ ಮಾಡಬೇಡಿ. ದುಡ್ಡು ವೆರಿ ಇಂಪಾರ್ಟೆಂಟ್. ಆ ದುಡ್ಡಿದ್ರೇನೆ ನಿಮಗೆ ಜೀವನದಲ್ಲಿ ಚಾಯ್ಸಸ್ ಇರುತ್ತೆ, ನಿಮ್ಗೊಂದು ಕಾನ್ಫಿಡೆನ್ಸ್ ಇರುತ್ತೆ, ನಿಮ್ಗೊಂದು ಸ್ವಾತಂತ್ರ್ಯ ಇರುತ್ತೆ. ಅಂದ್ರೆ ಯಾವುದಕ್ಕೆ ಹೂ ಹೇಳ್ಬೇಕು, ಯಾವುದಕ್ಕೆ ಹೂ ಹೇಳ್ಬೇಕು ಅನ್ನುವಂತಹ ಸ್ವಾತಂತ್ರ್ಯ ಇರೋದೆ. ನಾನು ಹೇಳ್ದೆ ಅಲ್ಲ, ಒಂದು ಪ್ರೋಗ್ರಾಮ್ ಬಂದು ನಾನು ಮಾತಾಡ್ಬೇಕಂದ್ರೆ ದಿಸ್ ಇಸ್ ವಾಟ್ ಐ ಚಾರ್ಜ್. ಇದು ಕೊಡಲ್ಲ ಅಂತಂದ್ರೆ ಥ್ಯಾಂಕ್ ಯು ಸೋ ಮಚ್, ನಾನು ಬರಲ್ಲ. ಈ ಚಾಯ್ಸ್ ಇರಬೇಕು ನಿಮ್ಮ ಹತ್ರ ಅಂತಂದ್ರೆ ಯು ಶುಡ್ ಹ್ಯಾವ್ ಮನಿ. ಈ ಸ್ವಾತಂತ್ರ್ಯ ಸಿಗಬೇಕು ಅಂತಂದ್ರೆ ಹಣ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಯಾರ್ಯಾರೆಲ್ಲ ಹೇಳ್ತಾರಲ್ಲ, ಅಬ್ಬೇಪಾರಿಯಾಗಿ, ಬಿಕಾರಿಯಾಗಿ ಅಥವಾ ಏನೂ ಇಲ್ಲದ್ದೆ ನಾನು ಎಲ್ಲವನ್ನ ಅಟೈನ್ ಮಾಡ್ತೀನಿ, ಹೈಯೆಸ್ಟ್, ನೋ, ದರ್ ಇಸ್ ಅ ಪಾಯಿಂಟ್. ಇದೆಲ್ಲವನ್ನ ಅನುಭವಿಸಿದ್ಮೇಲೆ ಇದ್ಯಾವುದೂ ಸತ್ಯ ಅಲ್ಲ ಅಂತ ಅನಿಸಿ ನೀವು ಡೆವಲಪ್ ಆಗೋದು ಬೇರೆ, ಬೇರೆ ಲೆವೆಲ್ಗೆ ಹೋಗೋದು ಬೇರೆ. ಅದನ್ನ ಬಿಟ್ಟು ಯಾವುದನ್ನು ಗಳಿಸ್ಕೊಳ್ಳೋದೆ, ಏನನ್ನೂ ನಿಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದೆ, ನಾನು ಆಧ್ಯಾತ್ಮಿಕವಾಗಿ ಸನ್ಯಾಸಿಯಾಗಿ ನೋಡ್ತೀನಿ ಅಂತಂದ್ರೆ ದಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ನೀವಲ್ಲಿ ಸಸ್ಟೇನೆ ಆಗಕ್ ಸಾಧ್ಯ ಇಲ್ಲ. ಸ್ಪಿರಿಚುವಾಲಿಟಿಯಲ್ಲಿ ಗ್ರೋತ್ ಆಗೋದಕ್ಕಿಂತನೂ 5 ವರ್ಷದಲ್ಲಿ ಆಗೋ ಗ್ರೋತ್ ಇದೆ ಅಲ್ಲ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ, ರಪ್ ಅಂತ ಒಂದೇ ಸತಿ ಬಿದ್ಬಿಡಬಹುದು. ಹಾಗಾಗಿ ಅದು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ನೀವು ನಿಮ್ಮ ಮಟೀರಿಯಲ್ ವರ್ಲ್ಡ್ ನಲ್ಲೂ ಕೂಡ ಎಷ್ಟು ಸ್ಪಿರಿಚುವಲ್ ವರ್ಲ್ಡ್ ನ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೋ ಮಟೀರಿಯಲ್ ವರ್ಲ್ಡ್ ನಲ್ಲೂ ಕೂಡ ಅಷ್ಟೇ ಇಂಟ್ರೆಸ್ಟ್ ಇರಬೇಕು. ಸ್ಪಿರಿಚುವಾಲಿಟಿ ಅಂಡ್ ಮಟೀರಿಯಲ್ ವರ್ಲ್ಡ್ ಇದೆರಡರ ಬ್ಯಾಲೆನ್ಸ್ ಇದ್ರೆ ಮಾತ್ರ ಎರಡಕ್ಕೂ ಮೀನಿಂಗ್ ಇರೋದು. ಇಲ್ಲ ಅಂತಂದ್ರೆ ಈ ಎರಡೂ ಪ್ರಯತ್ನದಲ್ಲಿ ಮೀನಿಂಗ್ ಇಲ್ಲ. ಈ ಬ್ಯಾಲೆನ್ಸ್ ಅನ್ನ ಹೇಳೋದೆ ಧರ್ಮ. ಆ ಧರ್ಮವನ್ನ ಪರಿಪಾಲನೆ ಮಾಡುವಂತಹ ಲೈಫ್ ಸ್ಟೈಲ್ ಅನ್ನ ಹೇಳೋದೆ ಸನಾತನ ಧರ್ಮ. ವೈ ಇಟ್ ಈಸ್ ಕಾಲ್ಡ್ ಸನಾತನ? ಬಿಕಾಸ್ ಹಲವಾರು ಶತಮಾನಗಳಿಂದ ನಮ್ಮ ಪೂರ್ವಜರು ಇದನ್ನ ಟೆಸ್ಟ್ ಮಾಡಿ ಟ್ರೈ ಟೆಸ್ಟೆಡ್ ಮೆಥಡ್ಸ್ ನ ಫ್ರೇಮ್ ವರ್ಕ್ ಅನ್ನ ನಮ್ಗೆ ಹೇಳಿಕೊಟ್ಟು ಹೋಗಿರೋದೆ ಸನಾತನ ಧರ್ಮದ ಹಿನ್ನೆಲೆ. ದಿಸ್ ಇಸ್ ಆಲ್ ಅಬೌಟ್ ಸನಾತನ ಧರ್ಮ. ಯಾಕೆ ಸನಾತನ ಅಂತ ಕರಿತೀವಿ, ಯಾಕೆ ಧರ್ಮ ಅಂತ ಕರಿತೀವಿ, ಜೊತೆಗೆ ಹೇಗ್ ಬದುಕಬೇಕು, ಹೇಗ್ ಬದುಕಿದ್ರೆ ಆ ಹೈಯೆಸ್ಟ್ ಫಾರ್ಮ್ ಅನ್ನ, ಆ ಬ್ರಹ್ಮಜ್ಞಾನವನ್ನ ನಾನು ಅಟೈನ್ ಮಾಡಬಹುದು, ಅವನಲ್ಲಿ ಲೀನ ಆಗಬಹುದು ಅನ್ನುವಂತಹ ಫ್ರೇಮ್ ವರ್ಕ್ ಅನ್ನ ಹೇಳ್ಕೊಟ್ಟಿದ್ದಾರೆ. ಆ ಫ್ರೇಮ್ ವರ್ಕ್ ಏನು? ಆಧ್ಯಾತ್ಮ ಹಾಗೂ ಲೌಕಿಕ ಜಗತ್ತಿನ ಬ್ಯಾಲೆನ್ಸ್. ಈ ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಆಯ್ತು ಅಂದ ತಕ್ಷಣ ದರ್ ಇಸ್ ಡಿಸ್ಟರ್ಬೆನ್ಸ್. ಆವಾಗ ಯಾಕಾದ್ರೂ ಬದುಕಿದೀವೋ ಲೈಫಲ್ಲಿ ಅಂತ ಅನಿಸೋದು. ರೈಟ್. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ರಾತ್ರಿ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.